ಹೊಡೆಯೋಷ್ಟು ಶಕ್ತಿ ಇದ್ರು, ಹೊಡೆಯೋಷ್ಟು ಕೋಪ ಇದ್ರು, ಹೊಡೆಯೋಷ್ಟು ಬಲ ಇದ್ರು, ತಿರುಗಿಸ್ ಹೊಡೆಯೋಕ್ ಗೊತ್ತಿದ್ರು, ಜೀವನದಲ್ಲಿ ಎಲ್ಲ ತಡ್ಕೊಂಡು ನಿಂತಿರ್ತೀವಿ ಗೊತ್ತಾ? ಅದು ನಿಜವಾದ ಬಲ ಅಂದ್ರೆ. ಅವಮಾನಿಸಿದವ್ರಿಗೆ ಅವಮಾನ ಮಾಡೋದಲ್ಲ ಬಲ, ಕಡೆಗಾಣಿಸಿದವ್ರನ್ನ ಕಡೆಗಾಣಿಸೋದಲ್ಲ ಬಲ, ಬೈದವ್ರಿಗೆ ವಾಪಸ್ ತಿರುಗಿಸಿ ಬೈಯೋದಲ್ಲ ಬಲ ಅಂದ್ರೆ. ಬೈಗಳನ್ನ ತಡ್ಕೊಂಡ್ ನಿಲ್ಲೋದಕ್ಕೆ ಬಲ ಬೇಕು. ಕೈ ಎತ್ತಿ ಹೊಡೆಯೋ ಕೈ ನಿನ್ನದಾದ್ರೆ ನನ್ ಕೈ ಏನ್ ಕೈಯಲ್ವಾ? ಒಂದೇಟ್ ನೀನ್ ಹಾಕಿದ್ರೆ ಎರಡನೇ ಏಟಿಗೆ ನಿನ್ನ ನೆಲಸಮ ಮಾಡೋಕೆ ನನಗ್ ಗೊತ್ತಿಲ್ವಾ? ಆದ್ರೂ ತಡ್ಕೊಂಡ್ ನಿಂತಿದ್ದೀನಿ ಅಂದ್ರೆ ನಾನ್ ಹೋಗ್ತಿರೋ ಮಾರ್ಗ ಬೇರೆನೆ ಇದೆ ಅಂತ ಅರ್ಥ. ಸೈಲೆಂಟ್ ಆಗಿದ್ದೀನಿ ಅಂದ್ರೆ ನಾನು ನಿನ್ನ ಗಮನಿಸಿಲ್ಲ ಅಂತಲ್ಲ, ಉತ್ತರ ಕೊಡೋ ಸಮಯ ಇದಲ್ಲ ಅಂತ. ಜೀವನದಲ್ಲಿ ಆತರ ಪಟ್ಟು ಎದುರಾಳಿ ಮಾತಿಗೆ ಮಾತು ಕೊಟ್ಟು ಸಮಯ ಹಾಳು ಮಾಡ್ಕೊಳ್ಳೋದಲ್ಲ ಸೂಪರ್ ಸ್ಟಾರ್. ತಾಳ್ಮೆಯಿಂದ ಇದ್ದು ಈ ಸಮಯನ ಗೆಲ್ಲೋದಿದೆಯಲ್ಲ, ಇದು ಬಲ, ಇದು ಗೆಲುವು ಅಂದ್ರೆ. ಬೊಗಳೋ ನಾಯಿ ಯಾವತ್ತೂ ಕಚ್ಚಲ್ಲ. ನೀನ್ ಮುಂದಕ್ಕೆ ಹೋಗ್ತಾ ಇರು, ನಿನ್ನ ಸಾಧನೆನೆ ಎಲ್ಲರಿಗೂ ಉತ್ತರ ಕೊಡುತ್ತೆ ಒಂದು ದಿನ. ಅವತ್ತು ಮಾತಾಡುವಂತೆ ನೀನು. ನಾನ್ ನಿನಗೆ ಮುಂಚೆನೆ ಹೇಳಿದಿನಲ್ಲ ಸೂಪರ್ ಸ್ಟಾರ್, ಗೆಲ್ಲೋವರೆಗೂ ಕಿವುಡನಾಗು, ಗೆದ್ದ ಮೇಲೆ ಮೂಕನಾಗು ಅಂತ. ನೀನೇನು ಮಾತಾಡೋ ಅವಶ್ಯಕತೆ ಇಲ್ಲ, ಯಾರಿಗೂ ಹೊಡೆಯೋ ಅವಶ್ಯಕತೆ ಇಲ್ಲ. ನಿನ್ನ ಸಾಧನೆನೆ ಮಾತಾಡಕ್ಕೆ ಶುರು ಮಾಡುತ್ತೆ. ಅಲ್ಲಿವರೆಗೂ ತಾಳ್ಮೆ ಒಂದೇ ನಿನ್ನ ಬಲವಾಗಿರ್ಬೇಕು. ನೀವ್ ಕೇಳ್ತಿದ್ದೀರಾ ಭಾವಗಳ ದನಿ, ನಾನು ಕನ್ನಡದ ಅಪ್ಪಟ ಅಭಿಮಾನಿ. Download ShareChat.